ನಮ್ದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಅರವನಹಳ್ಳಿ ಅಂತ ಗ್ರಾಮ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮಂಡ್ಯ ಇದನ್ ಗೊತ್ತು ನಿಮ್ಗೆ ಹೋದ್ ಸೀಸನ್ ಅಲ್ಲೇ ಗೊತ್ತು. ನೀನಿನ್ನು ಚಿಕ್ಕೋನು ಅನ್ನೋರ್ಗೆ ಇಲ್ಲಿ ಚಿಕ್ಕೋನು ದೊಡ್ಡವನು ಅಲ್ಲ, ಯಾವನ್ಗೆ ದೋನು ಅನ್ನೋದು ಇಂಪಾರ್ಟೆಂಟು. ನಾನು ಯಾಕೆ ಬಿಗ್ ಬಾಸ್ ಮನೇಲಿ ಇರ್ಬೇಕು ಅಂತಂದ್ರೆ ಬಿಸ್ಲು ಅಂತ ನೋಡಿದೆ ಗೆಯ್ಯವನ್ಗೆ ಟಾಸ್ಕ್ ಎಲ್ಲ ತಂಗ್ಲಿಡ್ ತಿಂದಂಗೆ. ನನ್ನ ಟ್ಯಾಲೆಂಟ್ ಏನು ಅಂದ್ರೆ ಜನಗಳನ್ನ ನಗ್ಸುದು, ಕಾಮಿಡಿಯನ್ನು. ನನ್ನ ಮಾತಲ್ಲೇ ಮನಗಿಸಕ್ ಬಂದ್ರೆ ನಾವು ಗೊತ್ತಲ್ಲ ಮಂಡ್ಯದವರು ಮಾತ್ಗೆ ಮದರ್ ಇದ್ದಂಗೆ. ನನ್ನ ನೀವೇನಾದ್ರೂ ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಸಿನಾಲಲ್ಲೇ ಬಿಗ್ ಬಾಸ್ ಮನೇಲಿ ಹಾಲು ಉಕ್ಕಿಸ್ತೀನಿ. ಸೆಲೆಕ್ಟ್ ಮಾಡ್ಲಿಲ್ವೇ ಹಿಂಗೆ ಹಾಲು ಕರ್ಕೊಂಡಿರ್ತೀನಿ, ನೋ ಟೆನ್ಷನ್. ಈ ವಯಸ್ಸಲ್ಲಿ ಏನ್ ಮಾಡೋದು ಗೊತ್ತಾಯ್ತಾ ಇಲ್ಲ, ಕುತ್ಕೊಂಡು ಬಾಯ್ ಬಡ್ಕೊಂಡ್ರು ಚಾನ್ಸ್ ಕೊಡ್ತಾ ಇಲ್ಲ. ಒಂದ್ಸಲಿ ಚಾನ್ಸ್ ಕೊಟ್ಬಿಟ್ರೆ ಬುಕ್ ಕೊಡುವುದಿಲ್ಲ. ಬಿಗ್ ಬಾಸ್ ಒಂದ್ಸಲಿ ಚಾನ್ಸ್ ಕೊಡಿ ಬಿಗ್ ಬಾಸ್. ಸುಮಾರು ಜನ ಹೇಳ್ತಾರೆ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ, ಇನ್ನೊಂದಷ್ಟು ಜನ ಹೇಳ್ತಾರೆ ಅರ್ಹತೆ ಇರೋರು ಬೆಳಿಬೇಕು ಅಂತ. ನಾವು ಅರ್ಹತೆ ಇರೋರು ಬೆಳೆದಿರೋದ್ನು ನೋಡಿವಿ, ಬಡವ್ರ ಮನೆ ಮಕ್ಕಳು ಬೆಳೆದಿರೋದ್ನು ನೋಡಿವಿ, ರೈತರ ಮನೆ ಮಕ್ಕಳು ಬೆಳೆದಿರೋದು ಎಲ್ಲಿ ನೋಡಿದವು. ನೀವು ಒಂದು ಚಾನ್ಸ್ ಕೊಟ್ರೆ ರೈತರ ಮನೆ ಮಕ್ಕಳು ಏನು ಅಂತ ತೋರ್ಸಕ್ ಒಂದು ಅವಕಾಶ ಸಿಗ್ತದೆ. ಬಿಗ್ ಬಾಸ್ ಒಂದ್ ಚಾನ್ಸ್ ಕೊಡಿ. ನಂಗೆ ಗೊತ್ತು ನಾನು ಏನೇ ಅರ್ಸಿದ್ರು ನಂಗೆ ಚಾನ್ಸ್ ಸಿಗುದು ಡೌಟು ಅಂತ. ಆದ್ರೂ ಯಾಕೆ ಆಡಿಷನ್ ಕೊಡ್ತಾವ್ನಿ ಅಂದ್ರೆ ಪ್ರಯತ್ನ ಪಡೋ ಪಾಂಡು ಅಂತ ನಮ್ಮ ಪಪ್ಪ ಹೇಳಿದ್ರು, ಅದಕ್ಕೋಸ್ಕರ ಆಡಿಷನ್ ಕೊಡ್ತಾವನಿ. ಇಷ್ಟೆಲ್ಲ ಹೇಳಿ ಒಂದ್ ಮಾಸ್ ಡೈಲಾಗ್ ಹೊಡಿಲಿಲ್ಲ ಅಂದ್ರೆ ಆದದೆ. ಒಂದ್ ಮಾಸ್ ಡೈಲಾಗು, ಒಬ್ಬ ರಿಯಲ್ ರೈತ ರಿಯಾಲಿಟಿ ಶೋಗ್ ಬಂದ್ರೆ ಅದ್ರ ರೇಂಜ್ ಏನನ್ನು ತೋರಿಸ್ತೀನಿ. ನೀವ್ ಇನ್ನೂ ನನ್ನ ಟ್ಯಾಲೆಂಟ್ ನೋಡ್ಬೇಕು ಅಂದ್ರೆ ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡಿ ಬಿಗ್ ಬಾಸ್. ಇಲ್ಲೇ ಎಲ್ಲಾನು ಹೇಳ್ಬಿಟ್ರೆ ಮಜಾ ಬರುವುದಿಲ್ಲ. ನನ್ನ ಹೆಸರು ಸಿದ್ಧ ಅಲಿಯಾಸ್ ಸಿದ್ರಾಜು, ಒಬ್ಬ ಸಾಮಾನ್ಯ ರೈತನ ಮಗ. ಸೆಕೆಂಡ್ PUC ಕಂಪ್ಲೀಟ್ ಮಾಡ್ಬಿಟ್ಟು ಈಗ ಕೃಷಿ ಮಾಡ್ತಾವನಿ. ಹಸುಗಳು ಸಾಕುದೇ ನಮ್ ಜೀವನ. ಇಷ್ಟ ಹೇಳಿ ನನ್ನ 6 ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಬಿಗ್ ಬಾಸ್.